ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಏನು ಪ್ರೇರೆ, ಇಷ್ಟು ಅಪರಾಧ ಮಾಡಿದರೂ, ದೇವರ ಮಾತಿಗೆ ವಿಧೇಯರಾಗದೇ ಇದ್ದರೂ ದೇವರು ಮಹಾಕರುಣೆ ಉಳ್ಳವನಾಗಿ ಬಟ್ಟೆ ತೊಡಿಸ್ತಾ ಇದ್ದಾನೆ ಪ್ರೇರೆ, ನನ್ನ ಮಕ್ಕಳ ಬೆತ್ತಲೆತನ ಕಾಣಬಾರ್ದಂತ. ಇವರೇನು ಮಾಡಿದರು? ತಮ್ಮ ಆಲೋಚನೆಯಿಂದ, ತಮ್ಮ ಜ್ಞಾನದಿಂದ ಅಂಜೂರದ ಎಲೆಗಳನ್ನು ಕಟ್ಕೊಂಡಿದ್ರು. ನಾನು ಹೇಳಿದ ಹಾಗೆ ಓದು ಹಿಡಿಯಲಿ, ಆ ಅಂಜೂರದ ಎಲೆಗಳು ಇಲ್ಲ ಕುರಿ ಬಂದು ಮೇದ್ಬಿಟ್ರು ಇವರು ಬೆತ್ತಲೆ ಆಗೋಯ್ತಾರೆ, ಅಥವಾ ಒಣಗಿ ಬಿಸಿಲಿಗೆ ಬಿದ್ದೋದ್ರು ಅವರ ಬೆತ್ತಲೆತನ ಕಾಣಲ್ಪಡುತ್ತೆ. ಓಕೆನಾ? ಆದುದರಿಂದ ದೇವರು ಕುರಿಯ ಚರ್ಮವನ್ನು ಒದಿಸ್ತಾ ಇದ್ದಾರೆ. ಇದಕ್ಕೆ ಸಾದೃಶ್ಯ ಏನಂತ ನೋಡುವಾಗ, ಮನುಷ್ಯನು ತನ್ನ ಆಲೋಚನೆಯಿಂದ, ತನ್ನ ಜ್ಞಾನದಿಂದ ತನ್ನ ಪಾಪವನ್ನು, ತನ್ನ ಬೆತ್ತಲೆತನವನ್ನು ಹೋಗಲಾಡಿಸಲಾರನು. ಈತನಿಗೆ ದೇವರ ಮಹಾಕೃಪೆ ಬೇಕೇ ಬೇಕಾಗಿದೆ. ಯಾರಿಗೆ? ಮನುಷ್ಯನು ತನ್ನ ಜ್ಞಾನದಿಂದ, ತನ್ನ ವಿವೇಕದಿಂದ, ತನ್ನ ಏನಂತಾರೆ ಚಾತುರ್ಯದಿಂದ ತನ್ನ ಪಾಪವನ್ನು ತೊಳ್ಕೊಳ್ಳೋದು ಅಸಾಧ್ಯ. ನಿಜ ಪ್ರೇಮ. ನೋಡಿಕೊಳ್ಳೋಣ ಮಾತಕ್ಕೆ ಉತ್ತರವನ್ನು. ಯೆಶಾಯ ಪ್ರವಾದನೆ ಗ್ರಂಥ ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನ ಒಂದು ಸಾರಿ ನೋಡಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ, ನೀವು ಯಾರೇ ಆಗಿರ್ಬೋದು ಪ್ರೇಯರೆ, ಒಂದು ಸಾರಿ ಪ್ಲೇಸ್ಟೋರಲ್ಲಿ ಸತ್ಯವೇದ ಬೈಬಲ್ ಗ್ರಂಥವನ್ನು ಕನ್ನಡ ಭಾಷೆ ಮುಂತಾದ ಎಲ್ಲ ಭಾಷೆಗಳಲ್ಲಿದೆ ಪ್ರೇರೆ, ಡೌನ್ಲೋಡ್ ಮಾಡಿಕೊಂಡು ಈ ಮಾತು ಸತ್ಯವೇದ ಗ್ರಂಥದಲ್ಲಿ ಇದೆಯೋ ಇಲ್ವೋ ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ ಪ್ರೇರೆ. ಏನೇನೋ ಹುಡುಕ್ತಾ ಇರ್ತೀವಿ ಅಲ್ವಾ, ಏನೇನೋ ಹುಡುಕ್ತಾ ಇರ್ತೀವಿ. ದೇವರನ್ನು, ದೇವರ ವಾಕ್ಯವನ್ನು ಹುಡುಕುವಾಗ ನಿಜವಾದ ಉತ್ತರ, ನಿಜವಾದ ಸಮಾಧಾನ, ನಿಜವಾದ ಬಿಡುಗಡೆ ದೇವರ ವಾಕ್ಯದಲ್ಲಿ ಮಾತ್ರ ಸಿಗುತ್ತೆ ಪ್ರೇರೆ. ಓಕೆನಾ? ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರೆಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಅರ್ಥ ಆಯ್ತಾ? ಆದಾಮ್ ಹವ್ವಳು ಅಂಜೂರದ ಎಲೆಯನ್ನು ಹಾಕೊಂಡಿದ್ರಲ್ಲ, ಅದು ಒಣಗೋಗ್ತದೆ. ಅದು ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ಒಣಗೋಗಿದ್ದೇವೆ, ನಮ್ಮ ಬೆತ್ತಲೆತನ ಕಾಣ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯದ ಮಾತನ್ನು. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನಮ್ಮ ಅಪರಾಧಗಳು ನಮ್ಮನ್ನು ಬಿರುಗಾಳಿಯಂತೆ ಹೊಡ್ಕೊಂಡು ಹೋಗಿವೆ. ಏನ್ ಪ್ರೇರೆ? ನಮ್ಮ ಅಪರಾಧಗಳು. ಒಂದು ಹಾಡಿದೆ, ಒಬ್ಬ ಭಕ್ತರು ಒಂದು ಹಾಡು ಹಾಡಿದ್ದಾರೆ ಪ್ರೇರೆ, ಬದುಕುವ ಬರದಲ್ಲಿ ಮಾಡಿದ ಪಾಪ